ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಕರ್ತನಾತ್ಮನು ನಮ್ಮ ಕೂಗನ್ನು ಕೇಳಿ, ನಮ್ಮ ಪ್ರಾರ್ಥನೆಯನ್ನ ಕೇಳಿ, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಎಲ್ಲ ವಿಧವಾದ ಕಷ್ಟಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ, ವಿಮೋಚನೆಯನ್ನ ಕೊಂಡು ಬರುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಒಂದು ಕಷ್ಟಗಳು ನಮ್ಮ ವಿರೋಧವಾಗಿ ಅದೇನ್ ಮಾಡಿಕೊಂಡಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ, ನಮ್ಮನ್ನ ಬಾಧಿಸಿಕೊಂಡಿರುವಂತದ್ದಾಗಿದೆ. ಕಣ್ಣೀರಾಗಿರಬಹುದು, ಸಾಲ ಆಗಿರಬಹುದು, ರೋಗ ಆಗಿರಬಹುದು, ಅದು ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ಬಾಧಿಸಿಕೊಂಡಿದೆ. ಯಾವಾಗ ಕರ್ತನನ್ನು ನೋಡಿ ನಾವು ಕೂಗುತ್ತೇವೋ, ಯಾವಾಗ ಕರ್ತನಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೋ, ಮೊರೆ ಇಡುತ್ತೇವೋ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ, ಕರ್ತನ ನಮ್ಮ ಕೂಗನ್ನ ಕೇಳಿ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಾ ಇರುವಂತಹ ಎಲ್ಲ ವಿಧವಾದ ಕಷ್ಟದ ಪರಿಸ್ಥಿತಿಗಳಿಂದ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸುವವನಾಗಿದ್ದಾನೆ. ವೇದನೆಗಳಿಂದ ತಪ್ಪಿಸುವವರಾಗಿದ್ದಾರೆ, ಕಣ್ಣೀರಿನಿಂದ ತಪ್ಪಿಸುವವರಾಗಿದ್ದಾರೆ, ಸಾಲಗಳಿಂದ ಬಿಡಿಸುವವರಾಗಿದ್ದಾರೆ, ವೇದನೆಗಳಿಂದ ತಪ್ಪಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮೊದಲು ನಾವು ಆತನ ಸಮ್ಮುಖಕ್ಕೆ ಹೋಗಿ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ಕರ್ತನ ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು, ನಮ್ಮ ಕೂಗನ್ನ ಕೇಳಿಸಿಕೊಂಡು, ಕರ್ತನ ನಮಗೆ ಸಹಾಯವನ್ನ ಮಾಡಿ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವ, ನಮ್ಮ ಕುಟುಂಬದಲ್ಲಿ ಹೋರಾಡಿಕೊಂಡಿರುವ ಎಲ್ಲ ವಿಧವಾದ ಕಷ್ಟಗಳಿಂದ ಕರ್ತನ ನಮ್ಮನ್ನ ತಪ್ಪಿಸಿ ನಡೆಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಎಲ್ಲ ವಿಧವಾದ ಕಷ್ಟಗಳಿಂದ ತಪ್ಪಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್, ಆಮೆನ್.